ಕೃಷಿ ಚಟುವಟಿಕೆ ಚಾನಲ್ಗೆ ದೇಶದಲ್ಲೇ ವಿಶಿಷ್ಟವಾಗಿರತಕ್ಕಂಥ ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಅಕ್ಷಯಕಲ್ಪ ಸಂಸ್ಥೆಗೆ ಸ್ವಾಗತ. ಸೊ ಅಕ್ಷಯಕಲ್ಪ ಸಂಸ್ಥೆ ಬಗ್ಗೆ ಹೇಳಬೇಕು ಅಂತಂದರೆ ಇದು 2010ನೇ ಇಸ್ವಿ ಅಕ್ಟೋಬರ್ 2ನೇ ತಾರೀಕು ಪ್ರಾರಂಭ ಆಗುತ್ತೆ. ಏನಕ್ಕೆ ಅಕ್ಟೋಬರ್ 2ನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ ಅಂತಂದರೆ ಅವತ್ತಿನ ದಿವಸ ಗಾಂಧಿ ಜಯಂತಿ. ಅಂದರೆ ಅದರ ಅರ್ಥ ಅಕ್ಷಯಕಲ್ಪ ಸಂಸ್ಥೆ ಗಾಂಧೀಜಿಯವರ ಸಿದ್ಧಾಂತದ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆಯ ಸಂಸ್ಥಾಪಕರು ಯಾರಪ್ಪ ಅಂತಂದರೆ ಡಾಕ್ಟರ್ GNS ರೆಡ್ಡಿ ಅಂತ, ಡಾಕ್ಟರ್ GN ಶ್ರೀನಿವಾಸ ರೆಡ್ಡಿ ಮತ್ತು ಶಶಿಕುಮಾರ್ ಅವರು ಅಂತ. ಸೊ ಇವರಿಬ್ಬರು ಸೇರಿ ಈ ಸಂಸ್ಥೆಯನ್ನು ಕಟ್ತಾರೆ. ಸೊ ಕಟ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಗ್ರಾಮೀಣ ಗಾಂಧೀಜಿಯವರ ಸಿದ್ಧಾಂತ ಏನಿದೆ, ಗ್ರಾಮ ಸ್ವರಾಜ್ ಅನ್ನೋ ಸಿದ್ಧಾಂತ ಇದೆಯಲ್ಲ, ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು, ಅದರಿಂದ ಅವರಿಗೆ ಹೆಚ್ಚು ಆದಾಯ ಬರಬೇಕು. ಅಂದರೆ ನಮ್ಮ ದೇಶದ ಗ್ರಾಮೀಣ ಪ್ರದೇಶದ ಜನ ಶ್ರೀಮಂತರಾದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಸುಲಭವಾಗಿ ನಾವು ಒಂದು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತಕ್ಕಂಥ ಒಂದು ಪರಿಕಲ್ಪನೆ. ಸೊ ಅದು ಯಾಕೆಂದರೆ ನಾವು ಗಾಂಧೀಜಿಯವರು ಅಂತಂದಾಗ ನಾವೇನು ಮಾಡ್ತೀವಿ, ಬರೀ ಅವರು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟರು ಒಂದೇ ದೃಷ್ಟಿಕೋನದಿಂದ ನೋಡ್ತೀವಿ. ಆದರೆ ಗಾಂಧೀಜಿ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ, ಇಸ್ ಎ ಗ್ರೇಟ್ ಎಕನಾಮಿಸ್ಟ್ ಅವರು. ಸೊ ಅವರ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥದ್ದು. ಏನಕ್ಕೆ ಅವರ ಸಿದ್ಧಾಂತಕ್ಕೆ ಯಾಕೆ ಇವರು ಪ್ರಭಾವಿತರಾಗ್ತಾರೆ ಅಂತಂದರೆ ಡಾಕ್ಟರ್ GNS ರೆಡ್ಡಿ ಅವರ ಹಿನ್ನೆಲೆ ಹೇಳಬೇಕು ಅಂತಂದರೆ ಅವರು ಬೈಫ್ ಅಂತಕ್ಕಂಥ ಒಂದು ಸಂಸ್ಥೆಯಲ್ಲಿ 30ಕ್ಕೂ ಹೆಚ್ಚು ವರ್ಷ ಅವರು ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತಾರೆ. ಅದೊಂದು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ. ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ರೈತರುಗಳಿಗೆ ಸಾಕಷ್ಟು ಅವರು ಇದನ್ನು ಕೆಲಸಗಳನ್ನು ಮಾಡಿರ್ತಾರೆ. ಅಂದರೆ ವಾಟರ್ಶೆಡ್ ಪ್ರೋಗ್ರಾಮ್ಸು, ಅಂದರೆ ಜಲ ನೆಲ ಮತ್ತು ಇದ್ರದ್ದು ಜಲ ನೆಲ ಸಂರಕ್ಷಣೆ ಬಗ್ಗೆ ಅವರು ಕೆಲಸ ಮಾಡಿರ್ತಾರೆ. ಮರ ಆಧಾರಿತ ಕೃಷಿ ಬಗ್ಗೆ ಕೆಲಸ ಮಾಡಿರ್ತಾರೆ. ಆಮೇಲೆ ಸಸ್ಟೈನಬಿಲಿಟಿ ಅಂದರೆ ಸುಸ್ಥಿರತೆಯನ್ನು ಕಾಪಾಡ್ಕೊಳ್ಳೋದ್ರ ಬಗ್ಗೆ ಕೆಲಸ ಮಾಡಿರ್ತಾರೆ. ಸೊ ಇಷ್ಟೆಲ್ಲ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ರೈತನ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಿಲ್ವಲ್ಲ ಅನ್ನೋ ಕೊರಗು ಅವರಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಆಲೋಚನೆಗಳನ್ನು ಸುಮಾರು ಅಂದರೆ ಮುಂದಾಲೋಚನೆಗಳನ್ನು ಇಟ್ಕೊಂಡು ಅವರು ಆಲೋಚನೆಗಳನ್ನು ಮಾಡಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಶಶಿಕುಮಾರ್ ಅವರು ಅಮೆರಿಕಾದಲ್ಲಿರ್ತಾರೆ, ಒಂದು ವಿಪ್ರೋ ಇದರ ಸಂಸ್ಥೆಯಲ್ಲಿ ಒಂದು ಉನ್ನತ ಹುದ್ದೆನಲ್ಲಿರ್ತಾರೆ ಅವರು. ಆವಾಗ ರೆಡ್ಡಿಯವರ ಒಂದು ಇದಕ್ಕೆ ಪ್ರಭಾವಿತರಾಗಿ, ಅವರ ಆಲೋಚನೆಗಳಿಗೆ ಚಿಂತನೆಗೆ ಪ್ರಭಾವಿತರಾಗಿ ಅವರ ಕೆಲಸ ಬಿಟ್ಬಿಟ್ಟು ಬಂದು ಇವ್ರ ಜೊತೆ ಕೈ ಜೋಡಿಸಿ ತಮ್ಮ ದುಡಿದಂಥ ಹಣನೆಲ್ಲ ಇದರ ಮೇಲೆ ಅವರು ವಿನಿಯೋಗಿಸಿ ಈ ಒಂದು ಸಂಸ್ಥೆಯನ್ನು ತಳಮಟ್ಟದಿಂದ ಕೂಡ ಕಟ್ಟಿರ್ತಾರೆ. ಸೊ ಇದು ಪ್ರಾರಂಭ ಆಗಿದ್ದು ಕೇವಲ ಬರೀ 15 ಲೀಟ್ರ್ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡೋದ್ರಿಂದ ಇವತ್ತು 1 ಲಕ್ಷ ಲೀಟ್ರ್ ತನಕಲ್ಲೂ ಕೂಡ ಹೋಗಿದೆ. ಸೊ ಇದರಿಂದ ಬಹಳಷ್ಟು ಇದರ ಪ್ರಯಾಣದಲ್ಲಿ ಹಲವಾರು ಏಳುಬೀಳುಗಳನ್ನು ಕಂಡಿದೆ, ಸಾಕಷ್ಟು ಕಷ್ಟಪಟ್ಟಿದೆ. ಒಂದು ವಿಶೇಷವಾದ ಏನಕ್ಕೆ ಇದು ಅಕ್ಷಯಕಲ್ಪ ವಿಶೇಷವಾಗಿದೆ ಅಂತಂದರೆ ಇದು ರೈತರ ದೃಷ್ಟಿಕೋನ ಮತ್ತು ಗ್ರಾಹಕರ ದೃಷ್ಟಿಕೋನ ಎರಡನ್ನೂ ಕೂಡ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಇದು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ. ಅಂದರೆ ಈ ಕಡೆ ರೈತರ ಒಂದು ಅಭ್ಯುದಯನೂ ಆಗಬೇಕು, ಹಣ ಕೊಟ್ಟಂಥ ಗ್ರಾಹಕರು ಕೂಡ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು, ಅವರು ಕೂಡ ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅಂದರೆ ಇಬ್ಬರ ಮಧ್ಯೆ ಒಂದು ಸೇತುವೆಯಾಗಿ ಈ ಅಕ್ಷಯಕಲ್ಪ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಹೇಗೆ ರೈತರುಗಳಿಗೆ ಇದು ಮಾಡ್ತಾ ಇದೆ, ಈ ಸಂಸ್ಥೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದು ಮಾರ್ಗದರ್ಶನವನ್ನು, ಅಂದರೆ ಮಾರ್ಗದರ್ಶಿ ಅಂದರೆ ನಾವು ರೋಡ್ ಮ್ಯಾಪ್ ಅಂತ ಹೇಳ್ತೀವಲ್ಲ, ಅದನ್ನು ಇವರು ಫಸ್ಟು ಹಾಕೋತಾರೆ. ಏನು ರೋಡ್ ಮ್ಯಾಪು, ಯಾವ ರೈತರುಗಳನ್ನು ಭೇಟಿ ಮಾಡಿದಾಗ ಗೊತ್ತಾಗುತ್ತೆ ಅವರಿಗೆ ಯಾವ ರೈತನಿಗೆ ಬೇರೆ ಮೂಲದಿಂದ ಆದಾಯ ಬರ್ತಾ ಇರುತ್ತೆ ಅವನು ಮಾತ್ರ ಯಶಸ್ವಿಯಾಗಿ ಕೃಷಿ ಮಾಡ್ತಾ ಇರ್ತಾನೆ. ಆದರೆ ಯಾವ ರೈತ ಅದರಲ್ಲೇ ದುಡಿದು ಅದರಲ್ಲೇ ಜೀವನ ಮಾಡಿ ಅದರಲ್ಲೇ ಮಕ್ಕಳು ಮದುವೆ ಮಾಡಿ ಅದರಲ್ಲೇ ಅವನು ಬದುಕನ್ನು ಕಟ್ಕೋಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಎಲ್ಲ ರೈತರಿಗೂ ಕೂಡ ನಾವು ಉದ್ಯೋಗಗಳನ್ನ ಕೊಡೋದಕ್ಕಾಗೋದಿಲ್ಲ. ಎಲ್ಲ ರೈತರ ಮನೇಲಿ ಒಬ್ರಿಗೆ ಉದ್ಯೋಗ ಕೊಡೋದಾಗಲಿ ಅಥವಾ ಅವ್ರಿಗೇನೋ ಒಂದು ಬಿಸ್ನೆಸ್ನ ಅಥವಾ ಒಂದು ವ್ಯವಹಾರವನ್ನು ಮಾಡಿಕೊಡೋದಕ್ಕಾಗಲಿ ಆಗೋದಿಲ್ಲ ಇವತ್ತಿನ ದಿವಸ. ಸೊ ಅದಕ್ಕೆ ಕೃಷಿನಲ್ಲೇ ಏನಾದರೂ ವ್ಯವಹಾರ ಮಾಡ್ಬೋದಾ, ಕೃಷಿನಲ್ಲೇ ಏನಾದರೂ ಉದ್ಯಮವನ್ನು ಮಾಡ್ಬೋದಾ ಅನ್ನೋದನ್ನು ಆಲೋಚನೆ ಮಾಡಿದಾಗ ಡಾಕ್ಟರ್ GNS ರೆಡ್ಡಿ ಅವರು ಪಶುವೈದ್ಯರು ಕೂಡ ಆಗಿದ್ದರಿಂದ ಅವರಿಗೆ ತಕ್ಷಣ ಆಲೋಚನೆ ಬರುತ್ತೆ, ನಿಗದಿತವಾದ ಆದಾಯ ತಂದುಕೊಡ್ತಕ್ಕಂಥ ಒಂದು ಉದ್ಯಮ ಅಂದರೆ ರೈತರಿಗೆ ಅಂತಂದರೆ ಹೈನೋದ್ಯಮ ಅಂತ. ಸೊ ಆ ನಿಟ್ಟಿನಲ್ಲಿ ಅವ್ರೇನು ಮಾಡ್ತಾರೆ, ಎಲ್ಲ ಹೈನುಗಾರರನ್ನ ಹೋಗ್ಬಿಟ್ಟು ಭೇಟಿ ಮಾಡ್ತಾರೆ. ಹೇಗಿದೆ ಆದಾಯ, ಹೇಗಿದೆ, ಹೇಗೆ ಮಾಡ್ತಾಯಿದ್ದೀರಿ ಅಂತ ನೋಡಿದಾಗ ಅಲ್ಲಿ ಹಲವಾರು ನ್ಯೂನತೆಗಳಿರ್ತವೆ. 3 ರಿಂದ 4 ಹಸು ಕಟ್ಕೊಂಡು 12 ರಿಂದ 15 ಗಂಟೆಗಳ ಕಾಲ ಅವರು ಕೊಟ್ಟಿಗೆನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಅವರ ಕುಟುಂಬಕ್ಕೂ ಕೂಡ ಅವರಿಗೆ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಸುಮ್ಮನೆ ವ್ಯರ್ಥವಾದ ಕೆಲವು ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಮನಗಂಡು ಅವ್ರೇನು ಮಾಡ್ತಾರೆ, ಅದಕ್ಕೊಂದು ರೂಪರೇಷವನ್ನು ರೂಪಿಸ್ತಾರೆ. ಸೊ ಏನೇನು ಮಾಡಬೇಕು ಕೆಲಸ, ಯಾವುದ್ಯಾವ್ದು ಬೇಡ, ಮಾಡದಲ್ಲೇ ಇರ್ತಕ್ಕಂಥ ಕೆಲಸಗಳು ಯಾವುದ್ಯಾವುದು ಅಂತ. ಸೊ ಹೀಗೆ ಮಾಡಿದಾಗ ಏನಾಗುತ್ತೆ, ಆ ರೈತ 12 ರಿಂದ 15 ಗಂಟೆ ಏನು ದಿನಕ್ಕೆ ಕೆಲಸ ಮಾಡ್ತಾ ಇದ್ನಲ್ಲ ಅದನ್ನು 3 ರಿಂದ 4 ಗಂಟೆಗೆ ಇಳಿಸ್ತಾರೆ. ಅಂದರೆ ಇದು ಒಂದು ತಮ್ಮ ರೂಲ್ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ದಿನಕ್ಕೆ 3 ರಿಂದ 4 ಗಂಟೆ ಕೆಲಸ ಮಾಡಿ 10 ಹಸುಗಳನ್ನು ಅವನು ಸಾಕಾಣಿಕೆ ಮಾಡಬಹುದು. ಅದರಿಂದ ಅವನು ತಿಂಗಳಿಗೆ ನಿಗದಿತವಾಗಿ 50,000 ರೂಪಾಯಿನ ಸಂಪಾದನೆ ಮಿನಿಮಮ್ 50,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಒಂದು ವೇಳೆ ದಂಪತಿಗಳು ಗಂಡ ಹೆಂಡತಿ ಇಬ್ಬರು ಅಥವಾ ಇಬ್ಬರು ಏನಾದರೂ ದುಡಿದಿದ್ದಾಯಿತು ಅಂತಂದರೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ತನಕಲ್ಲೂ ಕೂಡ ಅವರು ಸಂಪಾದನೆಯನ್ನು ಮಾಡ್ಬೋದು. ನಾನು ಹೇಳ್ತಾ ಇರೋದು ಖರ್ಚೆಲ್ಲ ಹೋಗ್ತಾ ಅವ್ರು ಅಷ್ಟನ್ನು ಸಂಪಾದನೆ ಮಾಡ್ಬೋದು ಅನ್ನೋದು ಅವ್ರೇನು ಮಾಡ್ತಾರೆ, ಅದಕ್ಕೊಂದು ರೂಪರೇಷವನ್ನು ರೂಪಿಸ್ತಾರೆ. ಅದಕ್ಕೆ ತಕ್ಕನಂಗೆ ಕೂಡ ಇಲ್ಲಿ ಕೆಲಸ ಮಾಡ್ತೀವಿ ನಾವು ಅಕ್ಷಯಕಲ್ಪದಲ್ಲಿ. ಅಂದರೆ ಅದನ್ನು ನಾವು ತೋರಿಸ್ಬೇಕಲ್ವ, ಎಲ್ಲೋ ಮಾಡಿರೋದನ್ನು ಎಲ್ಲೋ ನೋಡಿರೋದನ್ನು ಹೇಳೋದಲ್ಲ, ನಾವು ಅದನ್ನು ಮಾಡಿ ತೋರಿಸಿ ಅದನ್ನು ರೈತರಿಗೆ ಹೇಳಬೇಕು. ಆ ನಿಟ್ಟಿನಲ್ಲಿ ಇಲ್ಲಿ ಹಲವಾರು ಕೆಲಸಗಳು ನಡೀತಾ ಇದೆ. ಸೊ ಇಲ್ಲಿ ಹೆಂಗೆ 10 ಹಸು ಇದ್ದರೆ ಯಾವ ರೀತಿಯಾದ ಒಂದು ಆರ್ಥಿಕತೆ ಇರುತ್ತೆ, 15 ಹಸು ಇದ್ದರೆ ಯಾವ ರೀತಿ ಆರ್ಥಿಕತೆ ಇರುತ್ತೆ, 25 ಹಸುನ ಕಟ್ಟಿದ್ರೆ ಯಾವ ರೀತಿ ಆರ್ಥಿಕತೆ ಇರುತ್ತೆ. ಸೊ ಎಲ್ಲರಿಗೂ ಅನ್ನಿಸ್ಬೋದು ಅಕ್ಷಯಕಲ್ಪ ಅಂದರೆ ಬರೀ ಹಸುಗಳನ್ನು ಮಾತ್ರ ಸಾಕಾಣಿಕೆ ಮಾಡೋದು, ಇದೊಂದು ಡೈರಿ ಕಂಪ್ನಿನ ಅಂತ. ಖಂಡಿತ ಅಲ್ಲ.
ಅಕ್ಷಯಕಲ್ಪದ ಉದ್ದೇಶ ಏನಪ್ಪ ಅಂತಂದರೆ ಹಸುಗಳನ್ನು ಹೈನೋದ್ಯಮವನ್ನು ಮಾಡ್ತಾ ಅದರಲ್ಲಿ ಬರ್ತಕ್ಕಂಥ ಸಂಪನ್ಮೂಲಗಳು ಏನು, ಒಂದು ಹಣ ಬರುತ್ತೆ, ಇನ್ನೊಂದು ಗೊಬ್ಬರ ಬರುತ್ತೆ, ಅವೆರಡನ್ನೂ ಉಪಯೋಗಿಸ್ಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ರೈತ ದುಡಿಯೋದನ್ನು ಅವನು ಅಭ್ಯಾಸ ಮಾಡ್ಕೋಬೇಕು ಅಂತ. ಸೊ ಅದರಲ್ಲಿ ಬರ್ತಕ್ಕಂಥ ಸಂಪನ್ಮೂಲ ಹಣ ಮತ್ತು ಗೊಬ್ಬರವನ್ನು ಉಪಯೋಗಿಸ್ಕೊಂಡು ಒಂದಿಷ್ಟು ತರಕಾರಿ ಬೆಳ್ಕೊಳ್ತಕ್ಕಂಥದ್ದು, ಹಣ ಮತ್ತು ಗೊಬ್ಬರವನ್ನು ಉಪಯೋಗಿಸ್ಕೊಂಡು ತೋಟಗಾರಿಕೆ ಬೆಳೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಅದರಿಂದ ಹಣವನ್ನು ಬಂಡವಾಳವನ್ನಾಗಿ ಮಾಡಿಕೊಂಡು ಅವರು ಇದನ್ನು ಕೋಳಿ ಸಾಕಾಣಿಕೆ ಮಾಡ್ಕೊಳ್ತಕ್ಕಂಥದ್ದು, ಜೇನು ಸಾಕಾಣಿಕೆ ಮಾಡ್ಕೊಳ್ತಕ್ಕಂಥದ್ದು, ಮೌಲ್ಯವರ್ಧನೆಯನ್ನು ಮಾಡೋದು. ಸೊ ಇದನ್ನೆಲ್ಲದ್ರ ಬಗ್ಗೆಯೂ ಕೂಡ ನಾವು ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಸಂಸ್ಥೆಯನ್ನು ಕಟ್ಟಲಾಗಿದೆ. ಸೊ ಅದೇ ಥರದಲ್ಲಿ ಗ್ರಾಹಕರಿಗೆ ನಾವು ಹೇಗೆ ನ್ಯಾಯವನ್ನು ಒದಗಿಸ್ಬೇಕು ಅಂತಂದರೆ, ಗ್ರಾಹಕರಿಗೆ ನಾವು ಕೊಡ್ತಕ್ಕಂಥ ಉತ್ಪನ್ನ ಏನಿದೆ, ರೈತ ಕೊಡ್ತಕ್ಕಂಥ ಉತ್ಪನ್ನ ಅದು ಶುದ್ಧವಾಗಿರಬೇಕು. ಅದರಲ್ಲಿ ಯಾವುದೇ ರೀತಿಯಾದ ಕಲಬೆರಕೆ ಇರಕೂಡ್ದು, ಯಾವುದೇ ರೀತಿಯಾದ ರಾಸಾಯನಿಕ ಅಂಶ ಇರಕೂಡ್ದು, ಯಾವುದೇ ರೀತಿಯಾದ ಹಾರ್ಮೋನ್ಗಳ ಅಂಶನೂ ಕೂಡ ಅದರಲ್ಲಿ ಇರಕೂಡ್ದು. ಇದನ್ನೆಲ್ಲದನ್ನು ಕೂಡ ನಾವು ಒಂದಿಷ್ಟು ಮಾನದಂಡಗಳನ್ನು ರೂಪಿಸ್ಕೊಂಡು ರೈತನಿಗೆ ಆ ನಿಟ್ಟಿನಲ್ಲಿ ತರಬೇತಿ ಕೊಟ್ಟು ಅವನಿಂದ ಬರ್ತಕ್ಕಂಥ ಉತ್ಪನ್ನವನ್ನು ನಾವು ಗ್ರಾಹಕರಿಗೆ ನಾವು ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಈ ಅಕ್ಷಯಕಲ್ಪದಲ್ಲಿ ಮಾಡ್ಕೊಂಡಿದ್ದೀವಿ. ಸೊ ಮತ್ತೊಂದು ಏನಾಗುತ್ತೆ ಅಂದರೆ, ಎಲ್ಲ ರೀತಿಯ ಆ ರೈತ ಆ ಒಂದು ಮಟ್ಟಕ್ಕೆ ಅವನು ಉತ್ಪನ್ನವನ್ನು ಕೊಡಬೇಕು ಅಂದರೆ ಅವನಿಗೆ ತರಬೇತಿಗಳ ಅವಶ್ಯಕತೆ ತುಂಬ ಇರುತ್ತೆ. ಆ ತರಬೇತಿಯನ್ನು ಆ ರೈತನಿಗೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಸೊ ನಾನು ಮೊದಲು ಹೇಳ್ದಂಗೆ 15 ಲೀಟ್ರಿಂದ ಪ್ರಾರಂಭ ಆದಂಥ ಸಂಸ್ಥೆ ಇವತ್ತು 1 ಲಕ್ಷ ಲೀಟ್ರಿಗೂ ಕೂಡ ಹೋಗ್ತಾ ಇದೆ. ಅದು ಎಷ್ಟು ಜನ ರೈತರಿಂದ ಅಂದರೆ 1300 ಜನ ರೈತರಿಂದ ನಮಗೆ ಆ ಉತ್ಪನ್ನ ಬರ್ತಾಯಿದೆ. ಆ 1300 ಜನಕ್ಕೆ ರೈತ ಅಲ್ಲದಲ್ಲೇ ಈಗಾಗಲೇ 3,000 to 4,000 ಜನ ಹಿಂದೆ ನಿಂತಿದ್ದಾರೆ, ಅಂದರೆ ನಮ್ಮ ಸಂಸ್ಥೆಗೆ ಸೇರೋದಕ್ಕೆ ಇದ್ದಾರೆ. ಆದರೆ ಅದಕ್ಕೆಲ್ಲದೂ ಕೂಡ ಒಂದಿಷ್ಟು ನಿಯಮಗಳಿರ್ತವೆ, ಅದಕ್ಕೆ ಒಂದು ವಿಭಾಗ ಇರುತ್ತೆ. ಅವರು ಅದನ್ನು ನೋಡಿಬಿಟ್ಟು ಅವರನ್ನು ನೀಟಾಗಿ ತುಲನೆ ಮಾಡಿ ಆಮೇಲೆ ಅವ್ರನ್ನ ನಮ್ಮ ಒಳಗಡೆ ಸೇರಿಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಸೊ ಈ ಥರದಲ್ಲೇ ನಾವು ರೈತರನ್ನ ಸೇರಿಸ್ಕೊಳ್ಳೋದು, ಅವರ ಉತ್ಪನ್ನಗಳನ್ನು ನಾವು ಗ್ರಾಹಕರಿಗೆ ತಲುಪಿಸೋದು, ಈ ಒಂದು ನಿಟ್ಟಿನಲ್ಲಿ ಈ ಥರ ಕೆಲಸ ಮಾಡ್ತಾಯಿದೆ. ಸೊ ನಮ್ಮ ಭವಿಷ್ಯದ ದೃಷ್ಟಿಕೋನ ಯಾವ ಥರ ಇದೆ ಅಂತಂದರೆ, ಇದು ದೇಶಾದ್ಯಂತ ಈ ಒಂದು ವ್ಯವಸ್ಥೆ ಹರಡಬೇಕು ಅಂತ. ನಾವು ಏನು ರೈತರ ಒಂದು ಆದಾಯವನ್ನು ದ್ವಿಗುಣ ಮಾಡಬೇಕು ಅಥವಾ ತ್ರಿಗುಣ ಮಾಡಬೇಕು ಅನ್ನೋವಂಥ ಕನಸಿದೆಯಲ್ಲ, ಅದನ್ನು ಈ ನಿಟ್ಟಿನಲ್ಲಿ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಬಲವಾದ ನಂಬಿಕೆಯಿಂದ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸೊ ಅಕ್ಷಯಕಲ್ಪ ಸಂಸ್ಥೆಯಲ್ಲಿ ಸಾಕಷ್ಟು ಜನ ರೈತರು ಏನೂ ಇಲ್ಲದಲೇ ಬಂದು, ಅದೇ ಬಹಳ ವಿಶೇಷವಾಗಿ ಆ ಕರೋನಾ ಸಂದರ್ಭದಲ್ಲಿ ನಗರಗಳಿಂದ ವಾಪಸ್ ಏನು ಹಳ್ಳಿಗೆ ಬಂದ್ರಲ್ಲ, ಅವರೆಲ್ಲ ಸುಂದರವಾದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಸೊ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಅದೇ ರೀತಿಯಾಗಿ ಇವತ್ತಿನ ದಿವಸ ಗ್ರಾಮಗಳು ಏನಿದೆ, ಎಲ್ಲ ಹಳ್ಳಿಗಳು ಕೂಡ ಇವತ್ತಿನ ದಿವಸ ವೃದ್ಧಾಶ್ರಮಗಳಾಗ್ತಾಯಿವೆ. ಎಲ್ಲ ಯುವಕರು ಕೂಡ ನಗರಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಅದನ್ನು ತಪ್ಪಿಸ್ಬೇಕು. ಮುಂದೆ ಆತಂಕ ಆಗುತ್ತೆ. ನಾಳೆ ಯಾರೂ ಇಲ್ಲ ಅಂತಂದರೆ, ಇಲ್ಲಿ ಕೆಲಸ ಮಾಡೋರೆ, ಕೃಷಿ ಮಾಡೋರೆ ಇಲ್ಲ ಅಂತಂದರೆ ನಾಳೆ ಏನಾಗ್ಬೋದು, ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಅಥವಾ ಆಹಾರದ ಪರಿಸ್ಥಿತಿ ಅನ್ನೋದನ್ನು ನಿಜವಾಗ್ಲೂ ಗಾಬರಿ ಆಗುತ್ತೆ. ಸೊ ಆ ದೃಷ್ಟಿಯನ್ನು ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿಂದ ಹೋಗೋರನ್ನ ತಪ್ಪಿಸೋದು, ಜೊತೆಗೆ ಹೋಗಿರೋರನ್ನ ವಾಪಸ್ ಕರ್ಕೊಂಬರೋದು. ಈಗ ಆಲ್ರೆಡಿ ಹೋಗಿರ್ತಾರೆ, ಅಲ್ಲೇನೋ ಬದುಕು ಕಟ್ಕೊಳ್ಳೋಕೆ ಒದ್ದಾಡ್ತಾ ಇರ್ತಾರೆ ನಗರವಾಸಿಗಳಾಗಿ, ಅವ್ರನ್ನ ವಾಪಸ್ ಕರ್ಕೊಂಬಂದು ಅದಕ್ಕಿಂತ ಸುಂದರವಾದ ಬದುಕನ್ನು ಇಲ್ಲಿ ಕಟ್ಕೋಬೋದು ಅನ್ನೋದನ್ನು ನಾವಿಲ್ಲಿ ತೋರಿಸ್ಕೊಡೋದು ಅಕ್ಷಯಕಲ್ಪದ ಉದ್ದೇಶ ಆಗಿದೆ. ರೈತರ ಮಕ್ಕಳಿಗೆ ಇವತ್ತಿನ ದಿವಸ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. ಆ ಹೆಣ್ಮಕ್ಳು ಕೂಡ ಕೃಷಿ ಕೆಲಸದಲ್ಲಿ, ರೈತಾಪಿ ಕೆಲಸದಲ್ಲಿ ಆಸಕ್ತಿಯನ್ನು ಕಳ್ಕೊತಾ ಇದ್ದಾರೆ. ಕಾರಣ ಏನು? ನಮ್ಮ ಕೃಷಿ ಆಕರ್ಷಣೆಯನ್ನು ಕಳ್ಕೊತಾ ಇದೆ ಅಂತ. ನಾವೇನಾದರೂ ಒಂದು ವಸ್ತುನ ತೊಗೋಬೇಕು ಅಂತ ಪಟ್ಟಣಕ್ಕೆ ಹೋದರೆ ಅಲ್ಲಿ ಯಾವುದು ನಮ್ಮನ್ನು ಹೆಚ್ಚು ಆಕರ್ಷಣೆ ಮಾಡುತ್ತೋ ಆ ಅಂಗಡಿಗೆ ಹೋಗ್ತೀವಿ ನಾವು ಕೊಂಡ್ಕೊಳ್ಳೋದಕ್ಕೆ. ಸೊ ಅದೇ ಥರ ನಾವಿಲ್ಲಿ ಬದುಕನ್ನು ಕಟ್ಕೋಬೇಕು ಅಂತಂದರೂ ಕೂಡ ನಮ್ಮ ಕೃಷಿ ತಾಕುಗಳ ಕಡೆ ತುಂಬ ಆಕರ್ಷಣೀಯವಾಗಿರಬೇಕು. ನಾವು ಒಳಗಡೆ ಹೋದರೆ ಒಂದು ಖುಷಿ ಸಿಗಬೇಕು, ಅದರೊಳಗಡೆ ಅಲ್ಲಿ ಹಲವಾರು ಜೀವ ವೈವಿಧ್ಯತೆ ಇರಬೇಕು, ಆದಾಯದ ಮಟ್ಟನೂ ಕೂಡ ಅದೇ ಥರ ಇರಬೇಕು. ಆವಾಗ ಮಾತ್ರ ಅದು ಆಕರ್ಷಣೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೊಂದು ಒಂದು ಮೌಲ್ಯ ಕೊಡಬೇಕು, ಕೃಷಿಗೆ ಒಂದು ಗೌರವ ಕೊಡಬೇಕು ಅಂತೇಳಿ ಅಕ್ಷಯಕಲ್ಪ ಸಂಸ್ಥೆ ತುಂಬ ಶ್ರಮಿಸ್ತಾ ಇದೆ ಆ ನಿಟ್ಟಿನಲ್ಲಿ. ಸೊ ಯಾವುದೇ ಕಾರಣಕ್ಕೂ ರೈತ ಸೋಲ್ಬಾರ್ದು ಅಂತೇಳಿ ಪಣ ತೊಟ್ಟಿರ್ತಕ್ಕಂಥ ಅಕ್ಷಯಕಲ್ಪ ಸಂಸ್ಥೆ ಅವನಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದೆ. ಮೊದಲನೇದಾಗಿ ನಾವು ಮೊದಲನೇ ಮೈಲಿಗಲ್ಲಾಗಿ ತೊಗೊಂಡಿರೋದು ಈಗ ಹೈನೋದ್ಯಮ ಅಲ್ವಾ. ಆ ಹೈನೋದ್ಯಮಕ್ಕೆ ನಾವೇನೆಲ್ಲ ಸಹಕಾರ ಕೊಡ್ತಾ ಇದ್ದೀವಿ ಅಂತಂದರೆ, ಆ ರೈತರ ಮನೆ ಬಾಗಿಲಿಗೆ ಡಾಕ್ಟರ್ಗಳನ್ನು ಕಳಿಸಿ, ಪಶು ವೈದ್ಯರನ್ನು ಕಳಿಸಿ, ಆ ಹಸುಗಳಿಗೆ ಬೇಕಾದಂಥ ಒಂದು ಪಶು ವೈದ್ಯಕೀಯ ಸೇವೆ ಏನಿದೆ ಅದನ್ನು ನಾವು ಒದಗಿಸ್ಕೊಡ್ತಾ ಇದ್ದೀವಿ. 24/7 ಅಂದರೆ ಪ್ರತಿ 24 ಗಂಟೆನೂ ಕೂಡ ಅವರು ಡಾಕ್ಟ್ರು ರೆಡಿ ಇರ್ತಾರೆ. ಯಾವುದೇ ಸಂದರ್ಭದಲ್ಲಿ ಫೋನ್ ಬಂದರೂ ಕೂಡ ರೈತರ ಮನೆ ಬಾಗಿಲಿಗೆ ಹೋಗಿ ಆ ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಅವರಿಗೆ ಒಬ್ಬ ಕನ್ಸಲ್ಟೆಂಟ್ ಬೇಕಾಗ್ತಾನೆ. ಯಾಕೆಂದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಮುಗ್ಧರು, ಅವರಿಗೆ ವಿದ್ಯಾಭ್ಯಾಸ ಇಲ್ಲ. ಯಾರು ನಮ್ಮ ಮನೆಯಲ್ಲಿ ಫೇಲ್ ಆಗಿರ್ತಾರೆ, SSLC ಪಾಸ್ ಆಗಿರಲ್ಲ, ಅವ್ರನ್ನ ಮಾತ್ರ ನಾವು ವ್ಯವಸಾಯದಲ್ಲಿ ತೊಡಗಿಸಿದ್ದೇವೆ ಹೊರತು ವಿದ್ಯಾವಂತರನ್ನು ನಾವು ಇವತ್ತು ತೊಡಗಿಸ್ತಕ್ಕಂಥ ಪ್ರಯತ್ನ ಹಿಂದಿನ ಕಾಲದಿಂದಲೂ ಕೂಡ ಬಂದಿಲ್ಲ. ಸೊ ಅದು ತುಂಬ ಮುಗ್ದಿರ್ತಾರೆ. ಸೊ ಅವರಿಗೆ ಒಬ್ಬರು ಮಾರ್ಗದರ್ಶನ ಮಾಡಬೇಕಾಗಿರುತ್ತೆ. ಅದಕ್ಕೆ ನಮ್ಮಲ್ಲಿ ಒಂದು ಸಿಬ್ಬಂದಿ ವರ್ಗ ಏನಿದೆ, ಅವ್ರ ಮನೆ ಬಾಗಿಲಿಗೆ ಹೋಗಿ ಯಾವ ರೀತಿ ಸಾಕಾಣಿಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಹಸುಗಳನ್ನು ಮಾರಾಟ ಮಾಡಬೇಕು, ಯಾವ ಸಂದರ್ಭದಲ್ಲಿ ಹಸುಗಳನ್ನು ಸೇರಿಸಬೇಕು, ಆಹಾರ ಪದ್ಧತಿ ಹೇಗಿರಬೇಕು, ಅದನ್ನೆಲ್ಲದನ್ನು ಕೂಡ ಅವರಿಗೆ ಕಾಲಕ್ಕೆ ಅವರಿಗೆ ಒಂದು ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ. ಸೊ ಇದಕ್ಕೆ ನಾವು ಯಾವುದೇ ರೀತಿಯಾದ ಕನ್ಸಲ್ಟೇಷನ್ ಫೀ ಅಂತಾಗಲಿ ಮತ್ತೊಂದಾಗಲಿ ನಾವು ರೈತರ ಹತ್ರ ನಾವು ತೊಗೊತಾ ಇಲ್ಲ. ಜೊತೆಗೆ ಕೆಲವೊಂದಿಷ್ಟು ಸೇವೆಗಳು ಬೇಕಾಗುತ್ತೆ ಅವನಿಗೆ. ಅದಕ್ಕೆ ಆಹಾರದ ವ್ಯವಸ್ಥೆ ಇರ್ಬೋದು, ಅಥವಾ ಒಂದು ಬಕೆಟ್ ವ್ಯವಸ್ಥೆ, ಒಂದು ಟವಲ್ ವ್ಯವಸ್ಥೆ, ಸಾಕಷ್ಟು ಪರಿಕರಗಳ ವ್ಯವಸ್ಥೆ ಬೇಕಾಗಿರುತ್ತೆ ಅವನಿಗೆ. ಅದನ್ನು ಆಮೇಲೆ ಮೇವಿನ ಬೀಜಗಳು, ಮೇವಿನ ಕಡ್ಡಿಗಳು, ಇವನ್ನೆಲ್ಲದನ್ನು ಕೂಡ ನಾವು ಅವನ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸ ಅಕ್ಷಯಕಲ್ಪ ಸಂಸ್ಥೆ ಅವನ್ನೆಲ್ಲ ಹುಡ್ಕೊಂಡು ಹೋಗಬಾರ್ದು. ಅದು ಅವನ ಕೆಲಸ ಅಲ್ಲ.
ಸೊ ಅದಕ್ಕೆ ನಾವು ಅಕ್ಷಯಕಲ್ಪ ಸಂಸ್ಥೆ ಅವ್ನ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೀವಿ. ಜೊತೆಗೆ ಅವನಲ್ಲಿ ಹಲವಾರು ಯಂತ್ರೋಪಕರಣಗಳು ಇರ್ತವೆ. ಅದನ್ನು ರಿಪೇರಿ ಮಾಡಬೇಕು ಅಂದರೆ ದೊಡ್ಡ ಸಮಸ್ಯೆ. ಅವನ್ನೆಲ್ಲೋ ನಗರಕ್ಕೆ ತೊಗೊಂಡೋಗ್ಬೇಕು, ಅದನ್ನು ಅಲ್ಲಿ ಕೊಡಬೇಕು, ಅವ್ನು 2 ದಿವಸ ಬಿಟ್ಟು ಬನ್ನಿ ಅಂತಾನೆ, ಅಷ್ಟೋ ತನಕ ಇಲ್ಲಿ ಕೃಷಿ ಕೆಲಸ ಹಾಳಾಗುತ್ತೆ. ಇದೆಲ್ಲದನ್ನು ಕೂಡ ನಿವಾರಣೆ ಮಾಡೋದಕ್ಕೋಸ್ಕರ ನಮ್ಮಲ್ಲಿ ಒಂದು ಮೆಕ್ಯಾನಿಕಲ್ ಟೀಮ್ ಇದೆ. ಅವರು ಅವ್ನ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಅವತ್ತಿನ ದಿವಸನೇ ತಕ್ಷಣದಲ್ಲೇ ಅದನ್ನು ದುರಸ್ತಿಗೊಳಿಸಿ ಅವನಿಗೆ ಆ ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಬೇರೆ ಸಂಸ್ಥೆಗಳ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡು ಅವರಿಗೆ ಸಣ್ಣ ಸಣ್ಣ ಪ್ರಮಾಣದ ಒಂದು ಸಾಲ ಸೌಲಭ್ಯವನ್ನು ಕೂಡ ಕೊಡ್ತಾ ಇದ್ದೀವಿ. ಒಂದು ಉದಾಹರಣೆಗೆ ಅವರು 4 ಹಸು ಕಟ್ಕೊಂಡಿರ್ತಾರೆ, ಇನ್ನೊಂದು ಹಸು ಬೇಕು ಅಂದರೆ ಅಷ್ಟಕ್ಕೆ ಮಾತ್ರ ಅವರಿಗೆ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು. ಒಂದು ಹಾಲು ಕರೆಯೋ ಯಂತ್ರ ತೊಗೋಬೇಕು, ಅದಕ್ಕೆ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು. ಒಂದು ಮೇವು ಕತ್ತರಿಸೋ ಯಂತ್ರ ಬೇಕು, ಅದಕ್ಕೆ ಸಾಲ ಸೌಲಭ್ಯವನ್ನು ಕೊಡಿಸೋದು. ಈ ಥರದಲ್ಲಿ ಮಧ್ಯವರ್ತಿಯಾಗಿ ನಾವು ಒಂದು ಮಧ್ಯದಲ್ಲಿ ನಿಂತುಕೊಂಡು ಅವರಿಗೆ ಬೇರೆ ಒಂದು ಹಣಕಾಸು ಸಂಸ್ಥೆ ಮುಖಾಂತರ ಅವರಿಗೆ ಸಾಲವನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆನೂ ಕೂಡ ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ಇನ್ನೊಂದು ಏನು ಮಾಡ್ತಾಯಿದ್ದೀವಿ ಅಂದರೆ ತರಬೇತಿಗಳು ಬಹಳ ಮುಖ್ಯ. ಎಸ್ಪೆಷಲಿ ರೈತರಿಗೆ ಎಷ್ಟು ತರಬೇತಿ ಕೊಟ್ಟರು ಕೂಡ ಸಾಲದು. ಯಾಕೆಂದರೆ ಅವರು ಹೊರಗಡೆಯಿಂದ ಜ್ಞಾನ ಪಡ್ಕೊಂಡಿರೋದು ತುಂಬಾ ಕಮ್ಮಿ. ತಾತ ಮಾಡಿದ್ದು, ಅಪ್ಪ ಮಾಡಿದ್ದು, ನಾನು ಇದೇ ಥರ ಮಾಡೋದು ಅಂತಲೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅವರಿಗೆ ಕಾಲಕ್ಕೆ ತರಬೇತಿಗಳನ್ನು ನಾವು ಇಲ್ಲಿ ಉಚಿತವಾಗಿ ಕೊಡ್ತೀವಿ. ಅವರಿಗೆ ಊಟ, ತಿಂಡಿ ವ್ಯವಸ್ಥೆ ಎಲ್ಲದನ್ನು ಕೊಟ್ಟು ಅವರಿಗೆ ತರಬೇತಿಯನ್ನು ಕೊಡ್ತೇವೆ. ಸೊ ಮತ್ತು ಅವರಿಗೆ ಹಾಲಿಗೆ ಅವರಿಗೆ ಕೊಡ್ತಕ್ಕಂಥ ಹಣನೂ ಅಷ್ಟೇ, ನಾವು ಇವತ್ತು ಅವ್ರು ಹಾಲು ಕೊಟ್ಟಿದ್ರೆ ಮಾರನೇ ದಿವಸನೇ ಅವರ ಅಕೌಂಟ್ಗೆ ದುಡ್ಡು ಹೋಗತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದೀವಿ. ಈ ಥರದ ಹಲವಾರು ಸೇವೆಗಳನ್ನು ನಾವು ರೈತರುಗಳಿಗೆ ಕೊಡ್ತಾ ಇದ್ದೀವಿ. ಸೊ ಆದ್ದರಿಂದ ಒಂದು ವೇಳೆ ಅಕ್ಷಯಕಲ್ಪ ಸಂಸ್ಥೆಯ ಹಾಲನ್ನು ಯಾರು ಕೊಂಡ್ಕೊಳ್ತಾರೆ, ಅವ್ರು ಬರೀ ಹಾಲು ಮಾತ್ರ ಕೊಂಡ್ಕೊಳ್ಳೋದಲ್ಲ, ಅವರೊಂದಿಷ್ಟು ರೈತರಿಗೆ ಸೇವೆನೂ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹಾಲು ಅಂತಲ್ಲ, ಯಾವುದೇ ಅಕ್ಷಯಕಲ್ಪ ಉತ್ಪನ್ನ ತೊಗೊತಾ ಇದ್ದಾರೆ ಅಂತಂದರೆ ಅವ್ರು ರೈತರಿಗೆ ಏನೋ ಒಂದಿಷ್ಟು ಜೀವನದಲ್ಲಿ ಅವರ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಬರಬೇಕು. ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ಗ್ರಾಹಕರನ್ನ ನಾವಿಲ್ಲಿಗೆ ಆಹ್ವಾನಿಸ್ತೀವಿ ನಮ್ಮ ಸಂಸ್ಥೆಗೆ. ಅವ್ರು ಬರ್ತಾರೆ, ನಾವಿಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀವಿ, ಹಾಲನ್ನು ಯಾವ ರೀತಿ ಕರಿತಾ ಇದ್ದೀವಿ, ರೈತರ ಅಭ್ಯುದಯಕ್ಕೋಸ್ಕರ ಅಕ್ಷಯಕಲ್ಪ ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಪಡ್ಕೊಳ್ತಾರೆ. ಸೊ ಯಾವಾಗ ರೈತನ ಒಂದು ನಾಡಿ ಮಿಡಿತ ಗ್ರಾಹಕನಿಗೆ ಅರ್ಥ ಆಗುತ್ತೆ, ಯಾವಾಗ ಗ್ರಾಹಕನ ಏನೊಂದು ಅವಶ್ಯಕತೆ ಇದೆ ಅದು ರೈತನಿಗೆ ಅರ್ಥ ಆಗುತ್ತೆ, ಆವಾಗ ಈ ಒಂದು ನಮ್ಮ ದೇಶದಲ್ಲಿ ಈ ಒಂದು ವ್ಯವಸ್ಥೆ ತುಂಬ ಸುಲಲಿತವಾಗಿ ಮುಂದೆ ನಡ್ಕೊಂಡು ಹೋಗೋದಕ್ಕೆ ದಾರಿಯಾಗುತ್ತೆ ಅನ್ನೋದು ಅಕ್ಷಯಕಲ್ಪ ಸಂಸ್ಥೆ ಉದ್ದೇಶ. ಸೊ ನಾನು ಮೊದಲೇ ಹೇಳ್ದಂಗೆ ಅದಕ್ಕೆ ನಾವು ಒಂದು ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದರಿಂದ ನೇರವಾಗಿ ಏನು ನಮಗೆ ಗ್ರಾಹಕರಿಂದ ಬರ್ತಕ್ಕಂಥ ಹಣ ಏನಿದೆ ಅದರಲ್ಲಿ ಸೇವೆಗಳಿಗೆ ಜೊತೆಗೆ ಒಂದಿಷ್ಟು ಅವರಿಗೆ ಹಾಲಿಗೆ ಹಣದ ರೂಪದಲ್ಲೂ ಕೂಡ ನಾವು ಅವರಿಗೆ ಕೊಡ್ತಾ ಇದ್ದೀವಿ. ಸಾಕಷ್ಟು ಜನ ರೈತರು ಇದರಲ್ಲಿ ತುಂಬ ಅನುಕೂಲ ಪಡ್ಕೊಂಡಿದ್ದಾರೆ. ಸಂತೃಪ್ತ ಗ್ರಾಹಕರು ಕೂಡ ನಮ್ಮಲ್ಲಿ ಇದ್ದಾರೆ.